ಕರುನಾಡಲ್ಲಿ ಸಿಲಿಂಡರ್ ಸಂಕಟ ಮುಂದುವರೆದಿದೆ. ಗ್ಯಾಸ್ ಸಿಗದೆ ಹೋಟೆಲ್ಗಳು ಬಂದ್ ಆಗಿದ್ದು ಮಾಲೀಕರು ಪರದಾಡ್ತಿದ್ದಾರೆ. ಮತ್ತೊಂದು ಕಡೆ ರೈಸ್ ಮಿಲ್ಗಳು ಸಂಕಷ್ಟಕ್ಕೆ ಸಿಲುಕಿದ್ದು ಮೊಟ್ಟೆ ಉದ್ಯಮಕ್ಕೂ ಭಾರಿ ಹೊಡೆತ ಬಿದ್ದಿದೆ. ಸಿಲಿಂಡರ್ ಎಫೆಕ್ಟ್ ಹೋಟೆಲ್ಗಳಿಗೆ ಸಂಕಷ್ಟ. ರೈಸ್ ಮಿಲ್ ಮೊಟ್ಟೆ ಉದ್ಯಮಕ್ಕೂ ಗ್ಯಾಸ್ ಪೆಟ್ಟು. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧದ ಬಿಸಿ ಭಾರತದಲ್ಲಿ ತಲ್ಲಣ ಸೃಷ್ಟಿಸಿದೆ. ಕರುನಾಡಲ್ಲೂ ಕಂಡು ಕೇಳರಿಯದ ಸಿಲಿಂಡರ್ ಸಮಸ್ಯೆ ಕಾಡುತ್ತಿದೆ. ಹೋಟೆಲ್ ಉದ್ಯಮ, ಮೊಟ್ಟೆ, ಮೀನುಗಾರಿಕೆ ಹಾಗೂ ಐಟಿ ಉದ್ಯಮದ ಮೇಲೂ ಭೀಕರ ಕಾಳಗದ ಕರಿನೆರಳು ಬಿದ್ದಿದೆ. ಗ್ಯಾಸ್ ಇಲ್ಲದೆ ಅದೆಷ್ಟೋ ಹೋಟೆಲ್ಗಳಿಗೆ ಬೀಗ ಬಿದ್ದಿದೆ. ರಣಬಿಸಿಲಿನಲ್ಲೂ ಏಜೆನ್ಸಿಗಳ ಮುಂದೆ ನೂರಾರು ಜನ ಕ್ಯೂ ನಿಲ್ಲೋ ಪರಿಸ್ಥಿತಿ ಉದ್ಭವಿಸಿದೆ. ಬೆಂಗಳೂರಿನಲ್ಲಿ ಶುರುವಾದ ಗ್ಯಾಸ್ ಗಂಡಾಂತರ ಸಿಟಿ ಮಂದಿಯನ್ನ ಕಂಗೆಡಿಸಿದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಹಲವು ಹೋಟೆಲ್ಗಳಿಗೆ ಸಂಕಷ್ಟ ಶುರುವಾಗಿದೆ. ಉಲ್ಲಾಳ ಮುಖ್ಯ ರಸ್ತೆಯಲ್ಲಿರೋ ವಿದ್ಯಾರ್ಥಿಗಳ ಫೇವರೆಟ್ ಪೂಜಾ ತಿಂಡಿ ಮನೆ ಕ್ಲೋಸ್ ಆಗಿದೆ. ಮತ್ತೊಂದು ಕಡೆ ಬೆಂಗಳೂರಿನ ಶಿವಾನಂದ್ ಸರ್ಕಲ್ನಲ್ಲಿರೋ ಹಲವು ಹೋಟೆಲ್ಗಳಿಗೂ ಬೀಗ ಬಿದ್ದಿದೆ. ದೊಡ್ಡ ದೊಡ್ಡ ಹೋಟೆಲ್ಗಳು ಮಾತ್ರವಲ್ಲ, ಬೀದಿ ಬದಿ ವ್ಯಾಪಾರಿಗಳಿಗೆ ಸಿಲಿಂಡರ್ ಬಿಸಿ ತಟ್ಟಿದೆ. ಮೆಜೆಸ್ಟಿಕ್ನಲ್ಲಿರುವ ಕೆಲ ಬೀದಿ ಬದಿ ಹೋಟೆಲ್ ಕ್ಲೋಸ್ ಆಗಿದೆ. ಓಪನ್ ಆಗಿರೋ ಕೆಲ ಹೋಟೆಲ್ಗಳು ಮುಚ್ಚುವ ಹಂತದಲ್ಲಿವೆ. ಐಟಮ್ ಮಾಡ್ತಾ ಇದೆ. ಅವಾಗ ಐಟಮ್ ಜಾಸ್ತಿ ಮಾಡ್ತಾ ಇಲ್ಲ. ಏನೋ ಚಿತ್ರಾನ್ನ, ರೈಸ್ ಬಾತು ಸಿಂಪಲಾಗಿ ಮಾಡ್ಕೊಂಡು ಹಂಗೆ ಇದು ಮಾಡ್ತಾ ಇದ್ವಿ. ನಮ್ದು ಅದೇ ನಾಳೆಯಿಂದ ಅಂಗಡಿ ತೆಗಿತೀವ ಏನಂದ್ರೆ ನಮಗೆ ಗ್ಯಾರಂಟಿ ಇಲ್ಲ. ಇವಾಗ ಸಿಲಿಂಡರ್ ಫುಲ್ ಡಿಮಾಂಡ್ ಆಗಿದೆ. ಇವಾಗ ನಾವು 4 ದಿವಸ ಅಂಗಡಿ ರಜೆ ಹಾಕಿದ್ದೆ, ಊರಿಗೆ ಹೋಗಿದ್ದ. ಅದರಿಂದ ಅಲ್ಲೇ ಸ್ಟಾಕ್ ಇತ್ತಲ್ಲ, ಅದನ್ನ ಇದು ಮಾಡ್ತಾ ಇದ್ವಿ. ಮಲ್ಲೇಶ್ವರಂನ ಹಳ್ಳಿಮನೆ ಹೋಟೆಲ್ಗೂ ಸಿಲಿಂಡರ್ ಸಂಕಷ್ಟ ಎದುರಾಗಿದೆ. ಹೀಗಾಗಿ ಸೌದೆ ಒಲೆಯಲ್ಲೇ ನಿತ್ಯ 400ರಿಂದ 500 ಹೋಳಿಗೆ ರೆಡಿ ಮಾಡಲಾಗ್ತಿದೆ. ಸಿಲಿಂಡರ್ ಸಮಸ್ಯೆ ಮಧ್ಯೆ ಮಾರುತಹಳ್ಳಿಯ ಹೋಟೆಲ್ನಲ್ಲಿ ಬೇಕಾಬಿಟ್ಟಿ ಸುಲಿಗೆ ಮಾಡುತ್ತಿದ್ದಾರೆ. 300 ರೂಪಾಯಿ ಫುಡ್ ತೆಗೆದುಕೊಂಡಿದ್ದಕ್ಕೆ 90 ರೂಪಾಯಿ ಗ್ಯಾಸ್ ಬಿಲ್ ಹಾಕಿದ್ದಾರೆ. ಬೆಂಗಳೂರಲ್ಲಿ ಡಬಲ್ ರೇಟ್ಗೆ ಸಿಲಿಂಡರ್ ಮಾರುತ್ತಿದ್ದವರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಮಹಾಲಕ್ಷ್ಮಿ ಎಂಟರ್ಪ್ರೈಸಸ್ ಮಾಲೀಕನ ವಿರುದ್ಧ ಕೆಂಗೇರಿ ಪೊಲೀಸರು ಎಫ್ಐಆರ್ ಹಾಕಿ ಬಿಸಿ ಮುಟ್ಟಿಸಿದ್ದಾರೆ. ಹುಬ್ಬಳ್ಳಿಯಲ್ಲೂ ಹೋಟೆಲ್ಗಳಿಗೆ ಗ್ಯಾಸ್ ಕೊರತೆ ಬಿಸಿ ತಟ್ಟಿದೆ. ಗುರುದತ್ತ ಭವನ ಹೋಟೆಲ್ ಸಮಯ ಬದಲಿಸಿದ್ದು ಮೆನುಗಳನ್ನು ಚೇಂಜ್ ಮಾಡಲಾಗಿದೆ. ಸದ್ಯಕ್ಕೆ ಉಪ್ಪಿಟ್ಟು, ಅವಲಕ್ಕಿ, ಇಡ್ಲಿ ವಡ ಮಾತ್ರ ನೀಡಲಾಗ್ತಿದೆ. ಮೇನ್ ಕೆಲಸ ಆಗೋದ ಗ್ಯಾಸ್ನಿಂದ. ಗ್ಯಾಸ್ ಕೊರತೆ ಐತಿ, ಯಾವ್ದು ಅನುಕೂಲ ಆಕೈತಿ ಅದನ್ನು ಮಾಡ್ತೀವಿ ಅಷ್ಟೇ. ಸಮಸ್ಯೆ ಐತಿ, ವ್ಯಾಪಾರ ಕಡಿಮೆ ಆಕೈತಿ. ಮತ್ತು ಗ್ಯಾಸ್ ಇಲ್ಲಂದಾಗ ಅಡಿಗೆ ಮಾಡೋದು ಹೆಂಗ್ರಿ? ಗ್ಯಾಸ್ ಕೊರತೆಯಿಂದ ರಾಯಚೂರಿನ ಕೆಲ ಹೋಟೆಲ್ಗಳಲ್ಲಿ ಮೆನು ಕಟ್ ಮಾಡಲಾಗಿದೆ. ಅತಿಥಿ ರೆಸ್ಟೋರೆಂಟ್ನಲ್ಲಿ ಫಾಸ್ಟ್ ಫುಡ್ ತಿಂಡಿ ತಿನಿಸುಗಳಿಗೆ ಬ್ರೇಕ್ ಹಾಕಲಾಗಿದೆ. ಇನ್ನೆರಡು ದಿನದಲ್ಲಿ ಸಿಲಿಂಡರ್ ಸಿಗದಿದ್ರೆ ಹೋಟೆಲ್ ಕ್ಲೋಸ್ ಆಗುವ ಭೀತಿ ಇದೆ. ಗ್ಯಾಸ್ಗಳು ಸಿಗ್ತಾ ಇಲ್ಲ. ಏನು ಅಲ್ಲಿ ಇಲ್ಲಿ ಹುಡುಕಾಡಿ, ಮುದುಗಲ್ಲಿ ಅಲ್ಲಿ ಇಲ್ಲಿ ಹುಡುಕಾಡಿ ಒಂದೊಂದು ಕಮರ್ಷಿಯಲ್ ಗ್ಯಾಸ್ ಕೊಡಿಸ್ತಾ ಇದಾರೆ. ಈಗ ಇನ್ನು 2 ದಿನ ನಡೀಬಹುದು, ಇವತ್ತೊಂದು ದಿನ, ನಾಳೆ ಒಂದಿನ ನಡೀಬಹುದು. ನಾಡಿದ್ದಿಂದ ಗ್ಯಾಸ್ ಇಲ್ಲ. 1 ವಾರ ಆದ್ಮೇಲೆ ಏನೋ ರಿಲೀಸ್ ಆಗುತ್ತೆ ಅಂತ ಹೇಳ್ತಾ ಇದಾರೆ ಅಷ್ಟೇ. ಊಹಾಪೋಹಗಳು ಏನು ಸರಿನೋ ಗೊತ್ತಿಲ್ಲ. ಆದ್ರೆ ಇನ್ನೂ 2 ದಿನ ಆದ್ರೆ ನಮ್ಗೆ ತುಂಬಾ ಸಮಸ್ಯೆಗಳಾಗ್ತಾವ. ಎಲ್ಲ ಹೋಟ್ಲುಗಳದವ್ರಿಗೆ ಯಾರಿಗೂ ಗ್ಯಾಸ್ಗಳಿಲ್ಲ. ಗ್ಯಾಸಿಂದ ಸಮಸ್ಯೆ ಬಹಳ ಆಗ್ತಾ ಇದ್ರಿ. ಅದರಿಂದ ಐಟಮ್ ಮಾಡೋದು ಕಡಿಮೆ ಮಾಡಿಬಿಟ್ಟೆ. ಇಲ್ಲ ಒಂದೊಂದು ಬಂದ್ ಮಾಡಿಬಿಟ್ಟೆ, ಅದೊಂದು ಐಟಮ್ ಮಾಡೋದೇ ಬಂದ್ ಮಾಡಿಬಿಟ್ಟೆ. ಗ್ಯಾಸ್ ಇನ್ನೊಂದು 2 ದಿವಸದಾಗಿ ಅಂದ್ರೆ ಬಂದ್ ಮಾಡೋದು ಡಿಸಿಷನ್ ಆಗ್ಬಿಡ್ತಾರೆ. ಹಂಗಾಗಿ ಎಲ್ಲ ಸಮಸ್ಯೆಗಳು ಬಹಳ ಇದೆ ಗ್ಯಾಸಿಂದ. ದೊಡ್ಡ ಗ್ಯಾಸ್ಗಳು ಬರೋವಲ್ಲಲ್ರಿ, ಅದೇದಾಗಿದೆ ಗ್ಯಾಸಿಂದ ಡಿಮ್ಯಾಂಡ್ ಮಾಡಿಬಿಟ್ಟೆ, ಅದಾಗಿ ಬರೋವಲ್ಲ. ಬೆಳಗಾವಿಯಲ್ಲೂ ಸಿಲಿಂಡರ್ ಸಂಕಷ್ಟ ಶುರುವಾಗಿದ್ದು ಹಲವು ಹೋಟೆಲ್ಗಳಲ್ಲಿ ದೋಸೆ ತಿಂಡಿಗಳಿಗೆ ಬ್ರೇಕ್ ಹಾಕಲಾಗಿದೆ. ಹೋಟೆಲ್ ನಡೆಸೋದೇ ಕಷ್ಟವಾಗ್ತಿದೆ ಅಂತ ಶಿವಾಜಿನಗರದ ತ್ರಿವೇಣಿ ಹೋಟೆಲ್ ಮ್ಯಾನೇಜರ್ ಅಳಲು ತೋಡಿಕೊಂಡಿದ್ದಾರೆ. ದಿನದಿಂದ ಗ್ಯಾಸ್ ಕೊರತೆ ತುಂಬಾ ಕಾಣಿಸ್ತಾ ಇದೆ. ಮೆನುವಲ್ಲಿ ನಾವೀಗ ದೋಸೆ ಐಟಮ್ಸ್ ಎಲ್ಲ ಸ್ಟಾಪ್ ಮಾಡಿದ್ದೀವಿ. ಇರುವಂತ ಕೆಲವೊಂದು ಐಟಮ್ಸ್ ಮೇಲೆ ಈಗ ಡಿಫೆಂಡ್ ಆಗಿ ಕಸ್ಟಮರ್ ಅವರನ್ನು ವಾಪಸ್ ಕಳಿಸಬಾರದು ಅನ್ನುವಂಥ ಒಂದೇ ಉದ್ದೇಶದಿಂದ ಲಿಮಿಟೆಡ್ ಮೆನುವಿಂದ ಹೋಟೆಲ್ ರನ್ ಮಾಡ್ತಾ ಇದ್ದೀವಿ. ಇದೇ ರೀತಿ ಕಂಟಿನ್ಯೂಸ್ಗೆ ಇನ್ನೊಂದು 2-3 ದಿನ ಕಂಟಿನ್ಯೂಸ್గా ಗ್ಯಾಸ್ ಕೊರತೆ ಆಗಿದ್ದಿದ್ರೆ ನಾವು ಹೋಟೆಲ್ ಅನ್ನು ಬಂದ್ ಮಾಡುವಂತ ಪರಿಸ್ಥಿತಿ ಕಾಣಿಸ್ತಾ ಇದೆ. ಕಲಬುರಗಿಯ ಆರಾಧ್ಯ ದೈವ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಅನ್ನದಾಸೋಹಕ್ಕೆ ಯಾವುದೇ ಗ್ಯಾಸ್ ಎಫೆಕ್ಟ್ ತಟ್ಟಿಲ್ಲ. ಮೊದಲಿನಿಂದಲೂ ಇಲ್ಲಿ ಸೌದೆ ಒಲೆ ಮೇಲೆಯೇ ಅಡುಗೆ ತಯಾರಿ ಮಾಡುತ್ತಿದ್ದಾರಂತೆ. ನಾವು ಕಟ್ಟಿಗೆ ಒಲೆ ಮೇಗೆ ಮಾಡ್ತೀವಿ. ಒಂದು 1000 ವರ್ಷ ಆಯ್ತಾನ ಇದೆ ಹಿಂಗೆ ಕಟ್ಟಿಗೆ ಮೇಗೆ ಮಾಡ್ಲಾಕತ್ತೀವಿ. ಕಟ್ಟಿಗೆ ದಂಟ ಹಚ್ಚಿ ಇದ್ರ ಮೇಗೆ ಅಡುಗೆ ಮಾಡ್ತೀವಿ ನಾವು. ಮಹಾದಾಸೋಗ ಬಂದವ್ರಿಗೆ ಯಾರಿಗೂ ಪ್ರಸಾದನೂ ಕಡಿಮೆ ಬೀಳಲ್ಲ, ಏನೂ ಇಲ್ಲ. ದಿನ 1 ಬೊಗಣಿ ಸಾಂಬಾರ, 3 ಬೊಗಣಿ ಅನ್ನ, 1 ಬೊಗಣಿ ನುಚ್ಚು, ಇಷ್ಟು ಮಾಡ್ತೀವಿ ನಾವು. ಇಷ್ಟು ಮಾಡಿ ಮಹಾದಾಸೋಗವನ್ನು ಓಂ ನಮ ಶಿವಾಯ ಎಂದು ನಡೆಸುತ್ತೇವೆ. ಇಸ್ರೇಲ್ ಇರಾನ್ ವಾರ್ನಿಂದ ಯಾದಗಿರಿಯ 28 ರೈಸ್ ಮಿಲ್ಗಳು ಬಂದಾಗುವ ಭೀತಿ ಇದೆ.
ಯುದ್ಧದಿಂದಾಗಿ ರಫ್ತು ಮಾಡಲಾಗದೆ 25 ಟನ್ಗೂ ಅಧಿಕ ಅಕ್ಕಿ ಮಿಲ್ನಲ್ಲೇ ಉಳಿದುಕೊಂಡಿದೆ. ರೈಸ್ ಮಿಲ್ ಬಂದಾದರೆ ನೂರಾರು ಕಾರ್ಮಿಕರು ಬೀದಿಗೆ ಬೀಳುವ ಆತಂಕವಿದೆ. ಈ ಕಲ್ಪ ವಾರ್ಲಿಂದ ರೇಟ್ಸ್ ಬರ್ತಾ ಇಲ್ಲ, ಆಮೇಲೆ ರೇಟ್ ಹೈಕ್ ಆಗದೆ ಇದೆಲ್ಲ. ಈಗ ಮತ್ತೆ 1 ಮಂತಾಗ ರೈತರದ್ದು ಎಫೆಕ್ಟ್ ಆಗ್ತದೆ, ರೈತರಿಗೆ ಎಫೆಕ್ಟ್ ಆಗ್ತದೆ. ಏನಾದ್ರೆ ಫ್ರೆಶ್ ಕ್ರಾಪ್ ಬರ್ತದ್ರಿ, ವಿದಿನ್ 1 ಮಂತ್ ಸಮ್ಮರ್ ಕ್ರಾಪ್ ಸ್ಟಾರ್ಟ್ ಆಗ್ತದೆ. ಮತ್ತು ಕವಳಿ ರೇಟ್ ಇರಲ್ಲ, ಸೇಲ್ ಇಲ್ಲ ಅಂತಂದ್ರೆ ಕವಳಿ ರೇಟೇ ಬರೋದು ಸರ್. ಚಿತ್ರದುರ್ಗ ಜಿಲ್ಲೆಯ ಕೋಳಿ ಫಾರಂಗೂ ವಾರ್ ಎಫೆಕ್ಟ್ ತಟ್ಟಿದೆ. ಮೊಟ್ಟೆ ರಫ್ತು ಆಗದಿದ್ದಕ್ಕೆ ನಿರಂತರವಾಗಿ ದರ ಕುಸಿಯುತ್ತಿದೆ. ಹೀಗೆ ಮುಂದುವರೆದರೆ ನಷ್ಟವಾಗಲಿದೆ ಅನ್ನೋ ಭೀತಿ ಇದೆ. ಈ ಕಡೆ ಎಲ್ಲ ಯುದ್ಧ ಆಗ್ತಿರೋದ್ರಿಂದ ಮಿಡ್ಲ್ ಈಸ್ಟ್ ಕಂಟ್ರೀಸ್ನಲ್ಲೆಲ್ಲ ಎಕ್ಸ್ಪೋರ್ಟ್ ಹೋಗ್ತಾ ಇಲ್ಲ. ಇದು ಸ್ಟ್ರೈಟ್ ಆಫ್ ಹಾರ್ಮೋಸ್ ಎಲ್ಲೂ ಲಾಕ್ ಆಗಿರೋದ್ರಿಂದ ಯುರೋಪ್ ಕಂಟ್ರೀಸಿಗೆಲ್ಲ ಹೋಗ್ತಾ ಇಲ್ಲ. ಹಾಗಾಗಿ ಪ್ರೊಡಕ್ಷನ್ ಜಾಸ್ತಿ ಇದೆ, ಪ್ರೊಡಕ್ಷನ್ ಚೆನ್ನಾಗಿ ಬರ್ತಾ ಇದೆ. ಲಕ್ಷಾಂತರ ರೂಪಾಯಿ ಬಂಡವಾಳ ತಿನ್ನುತ್ತೆ ಪರ್ ಡೇಗೆ ಇದು ಫೀಡು ಎಲ್ಲ. ಬಟ್ ನಮಗೆ ಅದರಿಂದ ಏನು ಆದಾಯ ಏನು ಅಷ್ಟೊಂದು ಬರ್ತಾ ಇಲ್ಲ. ಈಗ ರೇಟ್ ನೋಡಿದ್ರೆ 4.60 ಪೈಸೆ ಇದೆ, ಮತ್ತು ಅದರಲ್ಲಿ 50 ಪೈಸೆ ಮೈನಸ್ ಬೇರೆ ಕೇಳ್ತಾರೆ. ಏನು ಅಷ್ಟೊಂದು ವರ್ಕೌಟ್ ಆಗ್ತಾ ಇಲ್ಲ, ಏನು ಉಳಿತಾ ಇಲ್ಲ. ಒಂದು 15 ದಿನದಿಂದನೂ ಕಡಿಮೆ ಆಗ್ತಾ ಬಂತು ಸರ್. 7 ರೂಪಾಯಿ ರೇಟ್ ಇತ್ತು, ಅವಾಗ ಸ್ವಲ್ಪ ಆದಾಯ ಅಂತ ಚೆನ್ನಾಗಿ ಬಂತು. ಅವಾಗ ದಿನಕ್ಕೂ ಇಳಿತಾ ಈಗ ಒಂದು 15 ದಿನದಿಂದನೂ ಭಾಳ ಕಡಿಮೆ ಆಗಿಬಿಟ್ಟಿದೆ ಸರ್. 4 ರೂಪಾಯಿ ಬಂದಿದೆ. ಸಿಲಿಂಡರ್ ಅಭಾವದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದು, ಕೇಂದ್ರ ಸರ್ಕಾರ ಅಗತ್ಯ ಅನಿಲ ಪೂರೈಕೆ ಮಾಡಲಿ, ಇದರಲ್ಲಿ ಮಲತಾಯಿ ಧೋರಣೆ ಮಾಡಬಾರದು, ಕೂಡಲೇ ಸಮಸ್ಯೆ ಬಗೆಹರಿಸಲಿ ಅಂತ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಹೋಟೆಲ್ಗಳ ಮೇಲೆ ಅವಲಂಬಿತರಾಗಿರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ಹೋಟೆಲ್ಗಳಲ್ಲಿ ನಿಲ್ಲಿಸ್ಬಿಟ್ರೆ ಬಹಳ ಕಷ್ಟ ಆಗ್ತದೆ, ಇಡೀ ಜನಜೀವನ ಅಸ್ತವ್ಯಸ್ತ ಆಗ್ತದೆ ಅಂತಕ್ಕಂಥ ಮಾತು ಸಂದರ್ಭದಲ್ಲಿ ಹೇಳಿ ಕೇಂದ್ರ ಸರ್ಕಾರ ಕನ್ಸರ್ನ್ ಮಿನಿಸ್ಟ್ರು ಸಿಂಗ್ ಅವರು, ಪೂರಿ ಅವರು ತೊಂದರೆ ಆಗದಿದ್ದರೆ ನೋಡ್ಕೋತೀವಿ ಅಂತ ಹೇಳಿದ್ದಾರೆ. ಅದು ಕೂಡಲೇ ಮಾಡಲಿ ಅಂತ ಹೇಳಿ ಒತ್ತಾಯ ಮಾಡ್ತೀವಿ. ಅವರು ಸಪ್ಲೈ ಮಾಡಲಿ, ಕರ್ನಾಟಕಕ್ಕೆ ಅವರು ಮಲ್ತಾಯಿ ಧೋರಣೆ ತೋರಿಸ್ತಾ ಇರ್ಬೋದಲ್ಲ. ಹಾಗಾದ್ರೆ ಸಪ್ಲೈ ಮಾಡಲಿ, ಕರ್ನಾಟಕಕ್ಕೆ ನಾವು ಇಟ್ಕೊಂಡು ಏನು ಮಾಡ್ತೀವಿ. ಒಟ್ಟಾರೆ ಇಸ್ರೇಲ್ ಇರಾನ್ ವಾರ್ ಎಫೆಕ್ಟ್ ಕನ್ನಡಿಗರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ಗ್ಯಾಸ್ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ಕೊಟ್ಟಿದೆ. ಆದರೆ ಈ ಸಮಸ್ಯೆಗೆ ಯಾವಾಗ ಪರಿಹಾರ ಸಿಗುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅವರೆಲ್ಲ ಹಗಲು ರಾತ್ರಿ ಓದಿ ಪೊಲೀಸ್ ಆಗೋ ಕನಸು ನನಸು ಮಾಡಿಕೊಂಡಿದ್ರು. ಆದರೆ ಸ್ನೇಹಿತನ ಮದುವೆಗೆ ಹೋಗ್ತಿದ್ದವರ ಬಾಳಲ್ಲಿ ವಿಧಿ ಆಟವಾಡಿದೆ. ಭೀಕರ ಅಪಘಾತಕ್ಕೆ 3 ಸಾವಿನ ಕದ ತಟ್ಟಿದ್ದಾರೆ. ಒಮ್ಮೊಮ್ಮೆ ಭಗವಂತನ ಮನಸ್ಸು ಕೂಡ ಕಲ್ಲಾಗಿ ಬಿಡುತ್ತೆ. ವಿಧಿಯಾಟದ ಮುಂದೆ ಯಾರ ಆಟನೂ ನಡೆಯಲ್ಲ ಅಂತ ತೋರಿಸ್ಕೊಡುತ್ತೆ. ಸಾವಿನ ಕರೆ ಬಂದ್ರೆ ಭೂಲೋಕವನ್ನ ಬಿಟ್ಟು ಹೊರಡಲೇಬೇಕು. ಆದ್ರೆ ಕೆಲವರ ಜೀವನದ ಕೊನೆ ಘಳಿಗೆ ನೋಡಿದ್ರೆ ನಿಜಕ್ಕೂ ಕಣ್ಣಾಲಿಗಳು ಒದ್ದೆ ಆಗುತ್ತೆ. ಹಗಲಿರುಳು ಓದಿ RSI ಆದವರು ನಡುರಸ್ತೆಯಲ್ಲೇ ಛಿದ್ರವಾಗಿದ್ದಾರೆ. ಸ್ನೇಹಿತನ ಮದುವೆಗೆ ಖುಷಿಯಾಗಿ ಹೋದವರು ಜವರಾಯನ ಅಟ್ಟಹಾಸಕ್ಕೆ ಮಸಣ ಸೇರಿದ್ದಾರೆ. ಗೆಳೆಯನ ಮದುವೆಗೆ ಹೋದವರ ದುರಂತ ಅಂತ್ಯ. ಜವರಾಯನ ಕೇಕೆ, 3 ಪೊಲೀಸರು ಬಲಿ. ಈ ಫೋಟೋಗಳಲ್ಲಿ ಕಾಣ್ತಿರೋ ಈ 3 ಸಾವನ್ನ ವಿಧಿಯಾಟ ಅನ್ನಬೇಕೋ ಅಥವಾ ಇವರ ಹಣೆಬರಹವೇ ಇಷ್ಟೇ ಅನ್ನಬೇಕೋ ಒಂದೂ ಗೊತ್ತಾಗ್ತಿಲ್ಲ. ಕೊಪ್ಪಳ ಜಿಲ್ಲೆ ಕಾರಟಗಿ ಮೂಲದ ಮಂಜುನಾಥ್, ರಾಯಚೂರು ಜಿಲ್ಲೆಯ ವಿರೂಪಾಪುರದ ಅಮರೇಶ್, ಶಿವಮೊಗ್ಗ ಜಿಲ್ಲೆ ಕುಡುವಲ್ಕಿ ಗ್ರಾಮದ ಸಚಿನ್ ಬೆಳ್ಳಂಬೆಳಿಗ್ಗೆ ಸಾವಿನ ಕದ ತಟ್ಟಿದ್ದಾರೆ. 3 ಜೀವನದಲ್ಲಿ ಕಷ್ಟಪಟ್ಟು ಮೇಲೆ ಬಂದವರು. ಓದಿ ಏನಾದರೂ ಸಾಧನೆ ಮಾಡಬೇಕು ಅಂತ ಹಗಲಿರುಳು ಓದಿ RSIಗಳಾಗಿದ್ರು. ಇವರ ಪರಿಶ್ರಮಕ್ಕೆ ತಕ್ಕ ಹುದ್ದೆ ಸಿಕ್ತಿದ್ದಂತೆ ಮನೆಯವರೆಲ್ಲ ಖುಷಿಯಾಗಿದ್ರು. ಇನ್ನೇನು ನಮ್ಮ ಮಕ್ಕಳು ಒಳ್ಳೆ ಹುದ್ದೆ ಏರಿದ್ದಾರೆ, ನಮಗೆ ಇನ್ಯಾವ ಚಿಂತೆಯೂ ಇಲ್ಲ ಅಂತ ನಿಟ್ಟುಸಿರು ಬಿಟ್ಟಿದ್ರು. ಅಷ್ಟರಲ್ಲಾಗಲೇ ಸಾವಿನ ಮನೆ ಸೇರಿದ್ದಾರೆ. ಈ 3 ತಮ್ಮ ಬ್ಯಾಚ್ಮೇಟ್ ಮದುವೆ ಇದೆ ಅಂತ ಖುಷಿಯಾಗಿ ಬೆಂಗಳೂರಿನಿಂದ ಬಳ್ಳಾರಿಯತ್ತ ಪ್ರಯಾಣ ಬೆಳೆಸಿದ್ರು. ಆದ್ರೆ ಇದೇ ಅವರ ಕೊನೆ ಪಯಣ ಅನ್ನೋದು ಗೊತ್ತಾಗಲೇ ಇಲ್ಲ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಹೆಗ್ಗೆರೆ ಗೇಟ್ ಬಳಿ ಬರ್ತಿದ್ದಂತೆ ಜವರಾಯ ಕೇಕೆ ಹಾಕಿದ್ದಾನೆ. ಬೆಳಿಗ್ಗೆ 7 ಗಂಟೆ ಸುಮಾರಿಗೆ ಕಾರಿನ ಚಾಲಕ ನಿಯಂತ್ರಣ ತಪ್ಪಿ ಲಾರಿಗೆ ಡಿಕ್ಕಿ ಹೊಡೆದಿದ್ದಾನೆ ಅಷ್ಟೇ. ಕೂತಲ್ಲೇ 3 ಸಾವಿನ ಮನೆ ಸೇರಿದ್ದಾರೆ. ಮದುವೆ ದಿಬ್ಬಣಕ್ಕೆ ಹೋದವರು ದಾರಿ ಮಧ್ಯೆಯೇ ಮಸಣ ಸೇರಿದ್ದಾರೆ. ಸಾವಿನ ಸುದ್ದಿ ಗೊತ್ತಾಗ್ತಿದ್ದಂತೆ ಹೆತ್ತವರ ಎದೆಯೇ ಒಡೆದೋಗಿತ್ತು.
ಇನ್ನು ಘಟನಾ ಸ್ಥಳಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ನೀಡಿದ್ರು. ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಮಾನವೀಯತೆ ದೃಷ್ಟಿಯಿಂದ ಮೃತರ ಕುಟುಂಬಗಳಿಗೆ ನೆರವಾಗುವುದಾಗಿ ತಿಳಿಸಿದ್ರು. ಏನೆಲ್ಲ ಸಹಾಯ ಮಾಡ್ಬೋದು ಕುಟುಂಬಗಳಿಗೆ, ಯಾಕೆಂದರೆ ಅವರು ಇನ್ನೂ ಈಗ ತಾನೇ ಸರ್ವಿಸಿಗೆ ಸೇರಿದ್ದಾರೆ. ಅವರ ಕುಟುಂಬದವರು ಅವ್ರ ಮೇಲೆ ಅವಲಂಬಿಸಿರ್ತಾರೆ. ಅದರಿಂದ ಸರ್ಕಾರ ಅದನ್ನು ಭಾಳ ಮಾನವೀಯತೆ ದೃಷ್ಟಿಯಿಂದ ನೋಡಿ ಏನು ಸಾಧ್ಯ ಆಗುತ್ತೋ ಅದೆಲ್ಲವನ್ನು ಮಾಡ್ತಾರೆ. ನಲ್ಲಿ ಖಾಕಿ ತೊಟ್ಟು ನೌಕರಿ ಮಾಡುವ ಆಸೆ ಪಟ್ಟವರು ನಡು ರಸ್ತೆಯಲ್ಲೇ ದುರಂತ ಅಂತ್ಯ ಕಂಡಿದ್ದಾರೆ. ಅತ್ತ ಗೆಳೆಯ ದುಃಖದಲ್ಲೇ ಹಸೆಮಣೆಯೇರುವ ಪರಿಸ್ಥಿತಿ ಬಂದಿದ್ದು ನಿಜಕ್ಕೂ ವಿಪರ್ಯಾಸ. ವಿನಾಯಕ್ ತೊಡರ್ನಾಳ್, ನ್ಯೂಸ್ 18, ಚಿತ್ರದುರ್ಗ. ಉದ್ಯೋಗ ಸೃಷ್ಟಿಯಾಗಬೇಕು, ಜನರಿಗೆ ಅನುಕೂಲ ಆಗಲೆಂದು ನಿರ್ಮಿಸಿದ ಸರ್ಕಾರದ ಯೋಜನೆ ಹಳ್ಳ ಹಿಡಿದಿದೆ. ಸಬ್ಸಿಡಿ ಹಣ ಪಡೆದ ಉದ್ಯಮಿಗಳು ಕಾರ್ಖಾನೆಗಳನ್ನು ಬಂದ್ ಮಾಡಿ ಕಾಲ್ಕಿತ್ತಿದ್ದಾರೆ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗೆ ಗ್ರಹಣ ಹಿಡಿದಿದೆ. ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿನ ಯೋಜನೆ ಇದು. ಆದರೆ ಇಂತಹ ಮಹತ್ವದ ಯೋಜನೆ ಗ್ರಹಣ ಬಡ್ದ ಹಾಗಾಗಿದೆ. ಟೆಕ್ಸ್ಟೈಲ್ ಪಾರ್ಕ್ ಮಧುರ ಐತಿ. ನಮ್ಮ ಕರ್ನಾಟಕ ಜನಕ್ಕೆ ಸಿಗಬೇಕಾಗಿತ್ತದ, ಸಿಕ್ಕಿಲ್ಲ. ಸಬ್ಸಿಡಿ ಬಂದ್ರು ಸರ್ಕಾರದ ಹಣ ಎಲ್ಲ ಪೋಲಾಗಿ ಹೋಗಿತ್ತು. ಬೇರೆ ರಾಜ್ಯದವರು ಬಂದ ಹೊಚ್ಕೊಂಡು ಹೋಗಿದ್ದಾರೆ. ಟೆಕ್ಸ್ಟೈಲ್ ಪಾರ್ಕ್ ಹೆಸರಲ್ಲಿ ಕೋಟಿ ಕೋಟಿ ಲೂಟಿ. ಉದ್ಯಮಿಗಳ ಗೋಲ್ಮಾಲ್, ಸಬ್ಸಿಡಿ ಪಡೆದು ಪರಾರಿ. ಸರ್ಕಾರದ ಹಣ ಕೊಳ್ಳೆ ಹೊಡಿಬೇಕು ಅಂದ್ರೆ ಹೇಗೆ ಬೇಕಾದ್ರೂ ಹೊಡಿತಾರೆ. ಯಾರ್ದು ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನೋ ಹಾಗೆ ಲೂಟಿ ಮಾಡೋಕೆ ಹತ್ತಾರು ದಾರಿ ಹುಡ್ಕೊಂಡಿದ್ದಾರೆ. ಬೆಳಗಾವಿ ಗಡಿಯಲ್ಲೂ ಕೋಟಿ ಕೋಟಿ ಹಗರಣ ಆಗಿರೋ ಆರೋಪ ಕೇಳಿ ಬಂದಿದೆ. ಸರ್ಕಾರದಿಂದ ಸಬ್ಸಿಡಿ ಪಡೆದ ಉದ್ಯಮಿಗಳು ಎಸ್ಕೇಪ್ ಆಗಿದ್ದು, ಕೂಲಿ ಕಾರ್ಮಿಕರು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿಕೊಳ್ಳುವಂತಾಗಿದೆ. ಮಹಾರಾಷ್ಟ್ರ ಜನ ಇರಲಿ, ಮಿಡಲ್ ಈಸ್ಟ್ ಇರಲಿ, ಸರ್ಕಾರಕ್ಕೆ ಮೋಸ ಮಾಡಿ ಸಬ್ಸಿಡಿಯನ್ನು ತಗೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಜನರಿಗೆ ಅನುಕೂಲ ಆಗಬೇಕು, ಬಡವರು ಕೂಡ ಆರ್ಥಿಕವಾಗಿ ಮುಂದೆ ಬರಲಿ ಅನ್ನೋ ಉದ್ದೇಶದಿಂದ ಸರ್ಕಾರ ಉದ್ಯಮ ಆರಂಭಿಸುವುದಕ್ಕೆ ಕೈ ಹಾಕಿತ್ತು. ಹೀಗಾಗಿನೇ ನಿಪ್ಪಾಣಿ ತಾಲೂಕಿನ ಬೋರಗಾಂವ್ ಗ್ರಾಮದಲ್ಲಿ ಕೋಟಿ ಕೋಟಿ ವೆಚ್ಚದಲ್ಲಿ ಟೆಕ್ಸ್ಟೈಲ್ ಪಾರ್ಕ್ ನಿರ್ಮಾಣ ಮಾಡಲಾಗಿದೆ. 75 ಎಕರೆ ಜಾಗದಲ್ಲಿ ಜವಳಿ ಇಲಾಖೆ ನೇಕಾರಿಕೆ ಮಾಡುವವರನ್ನ ಟೆಕ್ಸ್ಟೈಲ್ ಉದ್ಯಮಿಗಳನ್ನ ಆಹ್ವಾನಿಸಿತ್ತು. ನಲ್ಲಿ ಉದ್ಯಮವನ್ನ ಸ್ಥಾಪಿಸಿದ್ರೆ ಸಬ್ಸಿಡಿ ನೀಡುವುದಾಗಿ ಘೋಷಣೆ ಮಾಡಿತ್ತು. ಹೀಗಾಗಿ 55 ಕಂಪನಿಗಳು ಎದ್ನೋ ಬಿದ್ನೋ ಅಂತ ಬಂದು ಉದ್ಯಮ ಸ್ಥಾಪಿಸಿದ್ರು. ಸ್ವಲ್ಪ ದಿನ ಕಂಪನಿಗಳು ಕೂಡ ಕೆಲಸ ಮಾಡಿದ್ವು. ಸರ್ಕಾರದಿಂದ 85 ಕೋಟಿ ಸಬ್ಸಿಡಿ ಬಂದಿದ್ದೇ ತಡ ಕಂಪನಿಗಳೆಲ್ಲ ಸೈಲೆಂಟ್ ಆಗಿ ಮಾಯವಾಗಿವೆ. ಹೀಗಾಗಿ ದೊಡ್ಡ ದೊಡ್ಡ ಉದ್ಯಮಿಗಳು ಭಾರಿ ಗೋಲ್ಮಾಲ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಸರ್ಕಾರ ಏನು ಯೋಜನೆ ಮಾಡಾಕತ್ತಿತ್ತಲ್ಲ, ಆ ಯೋಜನೆಯ ಸದುಪಯೋಗ ಇಲ್ಲಿ ಜನರ ಆಗುವಂತಾಗೈತಿ. ಅದು ಆಗಬೇಕು ಅನ್ನೋದು ದೃಷ್ಟಿಕೋನದಿಂದ ಇವತ್ತು ನಾ ಎಲ್ಲ ನಮ್ಮ ಈ ರಾಜ್ಯದ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ, ಅದೇ ರೀತಿ ನಮ್ಮ ಜಿಲ್ಲಾ ಅಧಿಕಾರಿಗಳಾಗಲಿ ಮತ್ತು ಈ ಜವಳಿ ಪಾರ್ಕದ ಸಚಿವರಾಗಿ ನಾವು ವಿನಂತಿ ಮಾಡ್ತೀವಿ. ಇದನ್ನು ಏನಾಗಿದೆ ಇದನ್ನು ಸರಿಪಡಿಸಿ, ಏನು ಅನ್ಯಾಯ ಆಗಿತ್ತಲ್ಲ ಅದು ಅನ್ಯಾಯ ಮಾಡಿ ನಮ್ಮ ಕನ್ನಡಿಗರಿಗೆ ಇಲ್ಲಿಂದ ಯುವಕರಿಗೆ ಉದ್ಯೋಗ ಅವಕಾಶ ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕಂತೆ. ಗುಟ್ಕಾ, ತಂಬಾಕು ತಯಾರಿಸುವ ಕಂಪನಿಗಳಿಗೆ ಜವಳಿ ಪಾರ್ಕ್ನಲ್ಲಿ ಬಾಡಿಗೆ ನೀಡಿ ಎಸ್ಕೇಪ್ ಆಗಿದ್ದಾರೆ. ಸಬ್ಸಿಡಿ ಹಣವನ್ನ ನುಂಗಿ ನೀರು ಕುಡಿದಿದ್ದಾರೆ. ಸ್ತ್ರೀಯರಿಗೆ ಉದ್ಯೋಗ ನೀಡದೆ ಕಂಪನಿಗಳು ಮೋಸ ಮಾಡಿವೆ. ತಕ್ಷಣವೇ ಸಬ್ಸಿಡಿ ಹಣ ವಾಪಸ್ ಪಡೆದು ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಜವಳಿ ಕಾರ್ಖಾನೆಯವರು ಬಂದು ಸಬ್ಸಿಡಿ ಎಲ್ಲ ಮಂಜೂರು ಮಾಡ್ಕೊಂಡು ಈಗೆಲ್ಲ ಮಹಾರಾಷ್ಟ್ರ ಜನ ಇಲ್ಲೆಲ್ಲ ಬಂದು ನಮ್ಮ ಕರ್ನಾಟಕ ಜನಕ್ಕೆ ಏನು ಇದಾಗಲಿಲ್ಲ. ಎಲ್ಲ ಹೊರಗಿನ ಜನ ಮಹಾರಾಷ್ಟ್ರ ಎಲ್ಲ ಬಂದು ಇಲ್ಲಿ ಸಬ್ಸಿಡಿ ಎಲ್ಲ ತೊಗೊಂಡು ಹೋಗಿ ಅವರು ಇದಾಗಿ ಮಾಡಿದ್ದಾರೆ ಸರ್. ಮತ್ತು ಈಗೇನು ನಮ್ಮ ಕರ್ನಾಟಕ ಮಂದಿಗೆ ಏನು ಉಪಯೋಗ ಇಲ್ಲ. ಈ ಜವಳಿ ಕಾರ್ಖಾನೆ ಮಾಡಬೇಕಾದ್ರೆ ಮಾಗಲ್ತು ಏನಿಲ್ಲ, ದೂಸರೇ ಏನಾರ ದಂಧೆ ಮಾಡಿ ಇವೆಲ್ಲ ಅನ್ಯಾಯ ಆಕೈತ್ರಿ ಇದ. ಒಟ್ನಲ್ಲಿ ಸಬ್ಸಿಡಿ ಹೆಸರಲ್ಲಿ 85 ಕೋಟಿ ಹಗರಣ ನಡೆದಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಈ ಬಗ್ಗೆ ಸರ್ಕಾರ ತನಿಖೆ ನಡೆಸಿ ಕೂಡಲೇ ಕ್ರಮ ಕೈಗೊಳ್ಳಬೇಕಿದೆ. ಲೋಹಿತ್ ಶಿರೋಳ, ನ್ಯೂಸ್ 18, ಚಿಕ್ಕೋಡಿ.